ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮಸಾಲ ಮಜ್ಜಿಗೆಯನ್ನು ಮಾಡ್ಕೊಳ್ಳೋಣ. ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಇವಾಗೆಲ್ಲ ತುಂಬ ಬಿಸಿಲಿದೆ. ಹೊರಗಡೆ ಹೋಗಿ ಬಂದಾಗ ಏನಾದರೂ ತಣ್ಣಗಿರೋದು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಟೈಮ್ನಲ್ಲಿ ಇದನ್ನ ಮನೆಯಲ್ಲಿ ಮೊಸರಿದ್ರೆ ಸಾಕು, ತುಂಬ ಸುಲಭವಾಗಿ ಫಟ್ ಅಂತ ಮಾಡ್ಕೋಬೋದು. ಬನ್ನಿ, ಅದಕ್ಕೇನೆಲ್ಲ ಬೇಕು ನೋಡೋಣ. ನೋಡಿ, ನಾನು 1 ಕಪ್ ಆಗೋಷ್ಟು ಮೊಸರನ್ನು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರೋ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಪ್ಯಾಕೆಟ್ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲೇ ಮಾಡಿರುವಂಥ ಮೊಸರಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಂದು ಜ್ಯೂಸರ್ನ ತೊಗೊಂಡಿದ್ದೀನಿ. ಜ್ಯೂಸರು ಅಥವಾ ಮಿಕ್ಸಿದು ಜಾರ್ ಬರುತ್ತಲ್ವ, ಅದು ಯಾವುದ್ರಲ್ಲಿ ಬೇಕಿದ್ರೂ ಮಾಡ್ಕೋಬೋದು. ನಾನಿಲ್ಲಿ ತೆಗೆದಿಟ್ಕೊಂಡಿದ್ನಲ್ವ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಮಕ್ಳಿಗೆ ಕೊಡೋದಿದ್ರೆ ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮೊಸರನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಆಗುತ್ತೆ, ಅದಕ್ಕೋಸ್ಕರ. ಮಂತಿದ್ರೆ ಅದರಲ್ಲಿ ಕೂಡ ನಾವು ಇದನ್ನು ಮಾಡ್ಕೋಬೋದು. ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡು ಮಜ್ಜಿಗೆನ ಹಂಗೆ ಮಂತಲ್ಲೇ ಮಾಡ್ಕೋಬೋದು. ಮಿಕ್ಸಿನಲ್ಲಾದರೆ ಒಂದೇ ಸರಿಗೆ ಬೇಗ ಆಗುತ್ತೆ ಅಂತ ಇದರಲ್ಲೇ ಮಾಡ್ಕೋತಾ ಇದ್ದೀನಿ. ಈಗಂತೂ ತುಂಬ ಬಿಸಿಲಿದೆ. ಬಿಸಿಲಿಗೆ ಮಜ್ಜಿಗೆನಲ್ಲಿ ಈ ಥರ, ಮೊಸರಿನಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗ್ರೈಂಡರ್ ಆಗಿದೆ. ಫಸ್ಟಿಗೆ ನಾವು ಇದಕ್ಕೆ ನೀರು ಹಾಕೋಬಾರ್ದು. ಬರೀ ಮೊಸರು, ಈ ಮಸಾಲೆ ಪದಾರ್ಥವೆಲ್ಲ ಹಾಕಿ ಮಾಡ್ಕೋಬೇಕು. ನಂತರ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಫಂಕ್ಷನ್ಗಳಲ್ಲೆಲ್ಲ ಇದೇ ಥರ ಮಸಾಲ ಮಜ್ಜಿಗೆನ ಮಾಡ್ಕೊಂಡಿರ್ತಾರೆ. ನೋಡಿ, ನಮ್ಮ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಕೇವಲ ಒಂದು 3-4 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆಗಾಲಕ್ಕೆ ತಂಪಾದ ಪಾನೀಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.